ನಮಸ್ಕಾರ. ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿ ಕೊನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಯೋಗ ಬ್ರೀತಿಂಗಲ್ಲಿ ಬಹಳಷ್ಟು ರೀತಿ ಇದೆ. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸುಪೈನ್ ಆ್ಯಂಡ್ ಪ್ರೋನ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಸುಪೈನ್ ಹಾಗೂ ಪ್ರೋನ್ ಬ್ರೀತಿಂಗ್ ಎಕ್ಸಸೈಸ್ ಬಗ್ಗೆ ತಿಳ್ಕೊಳ್ಳೋಣ. ಸುಪೈನ್ ಮತ್ತು ಪ್ರೋನ್ ಬ್ರೀತಿಂಗ್ ಎಕ್ಸಸೈಸಲ್ಲಿ ಅಡ್ವಾಂಟೇಜಸ್ ಏನು ಅಂತಂದರೆ, ಅದು ನಿಮ್ಮ ಹೊಟ್ಟೆ ಮೇಲೆ ಕೂಡ ಕೆಲಸ ಮಾಡುತ್ತೆ, ನಿಮ್ಮ ವೆಯ್ಟ್ ರಿಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಬ್ಯಾಕನ್ನು ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಥವಾ ಬ್ಯಾಕನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ ಕೂಡ ನೀವು ಸುಪೈನ್ ಹಾಗೂ ಪ್ರೋನ್ ಬ್ರೀತಿಂಗ್ ಪ್ರಾಕ್ಟೀಸಸ್ನ ಮಾಡ್ಬೋದು. ಸುಪೈನ್ ಅಲ್ಲಿ ನಾವು ಸಿಂಗಲ್ ಲೆಗ್ ರೈಸ್ ಬ್ರೀತಿಂಗ್, ಡಬಲ್ ಲೆಗ್ ರೈಸ್ ಬ್ರೀತಿಂಗ್, ಹಾಗೆ ನಾವು ಸೈಡ್ ಲೆಗ್ ರೈಸ್ ಬ್ರೀತಿಂಗ್, ಸೇತುಬಂಧಾಸನ ಬ್ರೀತಿಂಗ್ ಮಾಡೋಣ. ಪ್ರೋನಲ್ಲಿ ನಾವು ಭುಜಂಗಾಸನ ಬ್ರೀತಿಂಗ್, ಶಲಭಾಸನ ಬ್ರೀತಿಂಗ್, ಭುಜಂಗಾಸನ ಟ್ವಿಸ್ಟಿಂಗ್ ಬ್ರೀತಿಂಗ್ ಪ್ರಾಕ್ಟೀಸಸ್ನ ಇವತ್ತು ತಿಳ್ಕೊಳ್ಳೋಣ. ಅದಕ್ಕೆ ಮೊದಲನೇದಾಗಿ ಸುಪೈನ್ ಬ್ರೀತಿಂಗ್ ಪ್ರಾಕ್ಟೀಸಸ್ಸಿಗೆ ಸುಪೈನ್ ಸ್ಥಿತಿಗೆ ಬರಬೇಕು. ನೀವು ನಿಮ್ಮ ಬ್ಯಾಕ್ ಮೇಲೆ ಮಲ್ಕೋಬೇಕಾಗತ್ತೆ. ಓಕೆ, ಎರಡು ಕಾಲುಗಳನ್ನ ಜೊತೆಗೆ ಇಟ್ಕೊಳ್ಳಿ. ನಿಮ್ಮ ಬ್ಯಾಕ್ ಮೇಲೆ ಮಲ್ಕೊಂಡು ನಿಮ್ಮ ಕೈಗಳನ್ನು ಸ್ಟ್ರೇಟಾಗಿ ಸ್ಟ್ರೆಚ್ ಮಾಡಿ. ಈಗ ಸಿಂಗಲ್ ಲೆಗ್ ರೈಸ್ ಬ್ರೀತಿಂಗಲ್ಲಿ ಇನ್ಹೇಲ್ ಮಾಡ್ತಾ ರೈಟ್ ಲೆಗ್ಗನ್ನು 90 ಡಿಗ್ರೀಸ್ಗೆ ಸ್ಟ್ರೆಚ್ ಮಾಡಿ. ನಿಮಗೆ 90 ಡಿಗ್ರೀಸ್ಗೆ ಸ್ಟ್ರೆಚ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದರೆ ನಿಮ್ಮ ಮನೇಲಿರುವಂಥ ದುಪ್ಪಟ್ಟ ಅಥವಾ ಬೆಲ್ಟನ್ನು ತೊಗೊಂಡು ನೀವು ಅದರ ಹೆಲ್ಪ್ ಮುಖಾಂತರ ನಿಮ್ಮ ಕಾಲುಗಳನ್ನ ನಿಮ್ಮ ಹತ್ರ ಎಳ್ಕೊಳ್ಬೋದು. ಎಕ್ಸೇಲ್ ಮಾಡ್ತಾ ಸ್ಲೋಲಿ ಡೌನ್. ಇನ್ಹೇಲ್, ಸ್ಟ್ರೆಚ್ ಯುವರ್ ರೈಟ್ ಲೆಗ್ ಅಪ್. ಎಕ್ಸೇಲ್ ಆ್ಯಂಡ್ ಡೌನ್. Inhale up, exhale and down. Inhale up, exhale and down. ಈ ರೀತಿ ನೀವು 10 ಟೈಮ್ಸ್ ಮಾಡ್ಕೊಳ್ಳಿ. ಈಗ ಲೆಫ್ಟ್ ಸೈಡ್. Inhale slowly up, exhale and down. Inhale up, exhale down. Inhale, exhale. Inhale and exhale. Okay, ಈಗ ಡಬಲ್ ಲೆಗ್ ರೈಸ್ ಬ್ರೀತಿಂಗ್. Inhale, exhale. Inhale, exhale. Inhale. ಈಗ ನೀವು ನೋಡ್ಬೋದು, ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಹೊಟ್ಟೆ ಮೇಲೆ ಇದು ಪರಿಣಾಮ ಬೀಳುತ್ತೆ. ನಿಮ್ಮ ಹೊಟ್ಟೆ ಕ್ರಮೇಣ ಕಮ್ಮಿ ಆಗುತ್ತೆ. ಎಕ್ಸೇಲ್ ಆ್ಯಂಡ್ ಡೌನ್. ಈ ರೀತಿ 5 to 10 ಟೈಮ್ಸ್ ಮಾಡ್ಕೊಳ್ಳಿ. ನಾವು ಸೈಡ್ ಲೆಗ್ ರೈಸ್ ಬ್ರೀತಿಂಗ್ ಅಥವಾ ಅನಂತ ಶಯನಾಸನ ಬ್ರೀತಿಂಗ್. ಇದಕ್ಕೆ ನೀವು ಬಲಕ್ಕೆ ತಿರ್ಕೊಳ್ಳಿ ಆ್ಯಂಡ್ ನಿಮ್ಮ ಹೆಡ್ಡನ್ನು ರೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಎಡಗೈಯನ್ನು ನೆಲದ ಮೇಲೆ ಇಟ್ಕೊಂಡು ಯು ಕ್ಯಾನ್ ಟೇಕ್ ರೆಸ್ಟ್. ಈಗ ಸ್ಲೋ ಆಗಿ ಇನ್ಹೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ಲೆಗ್ನ ಎತ್ಕೊಳ್ಳಿ. ಎಕ್ಸೇಲ್ ಆ್ಯಂಡ್ ಡೌನ್. Inhale, exhale. Inhale and exhale. ಸೈಡ್ ಲೆಗ್ ರೈಸ್ ಮಾಡೋದ್ರಿಂದ ನಿಮ್ಮ ಸೊಂಟದ ಬೊಜ್ಜು ಕರಗುತ್ತೆ. ಇಟ್ ವಿಲ್ ಆಲ್ಸೋ ಹೆಲ್ಪ್ ನಿಮ್ಮ ಬ್ರೀತಿಂಗನ್ನು ಇಂಪ್ರೂವ್ ಮಾಡೋಕ್ಕೆ, ಹಾಗೆ ನಿಮ್ಮ ಥೈ ಮಸಲ್ಸ್ ಹಾಗೂ ಕಾಲನ್ನು ಸ್ಟ್ರಾಂಗ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. Inhale up, exhale and down. Inhale and up, exhale and down. ಈಗ ಸೇಮ್ ಥಿಂಗ್ ನಾವು ರೈಟ್ ಸೈಡ್ ರಿಪೀಟ್ ಮಾಡೋಣ. Inhale and up, exhale and down. Inhale up, exhale and down.
Inhale up, exhale and down. Inhale and down. Exhale and down. ಓಕೆ, ನಿಮ್ಮ ಕೈಗಳನ್ನು ರಿಲೀಸ್ ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಮೇಲೆ ಬನ್ನಿ. ಮಕರಾಸನದಲ್ಲಿ ರಿಲ್ಯಾಕ್ಸ್ ಆಗಿ ಕಾಲುಗಳ ಅಗಲ ಇಂಟರ್ಲಾಕ್ ಮಾಡಿ, ಕೈನ ಕಣ್ಣು ಮುಚ್ಕೊಳ್ಳಿ, ರಿಲ್ಯಾಕ್ಸ್ ಆಗಿ. ಓಕೆ, ಈಗ ಭುಜಂಗಾಸನ ಬ್ರೀತಿಂಗ್. ಎರಡು ಕಾಲುಗಳನ್ನ ಒಟ್ಟಿಗೆ ತಗೊಬನ್ನಿ. ನಿಮ್ಮ ಕೈಯನ್ನು ಎದೆ ಪಕ್ಕ ತಗೊಂಡು ಬನ್ನಿ. ಎಲ್ಬೋಸ್ ಎಷ್ಟು ಹತ್ತಿರ ಆಗುತ್ತೋ ಅಷ್ಟು ಹತ್ತಿರ ಇಟ್ಕೊಳ್ಳಿ. ಚಿನ್ ಆನ್ ದ ಗ್ರೌಂಡ್. ಭುಜಂಗಾಸನ ಬ್ರೀತಿಂಗ್. Inhale, lift your body up. Exhale and down. Inhale. Exhale. Inhale. Exhale. Inhale. ಆ್ಯಂಡ್ ಎಕ್ಸೇಲ್. ಈ ರೀತಿಯಾಗಿ ನೀವು 10 ಟೈಮ್ಸ್ ಮಾಡ್ಕೊಳ್ಳಿ. ಈಗ ಶಲಭಾಸನ ಬ್ರೀತಿಂಗ್. ನಿಮ್ಮ ಕೈಯನ್ನು ಮುಷ್ಟಿ ಮಾಡಿಕೊಂಡು ನಿಮ್ಮ ತೊಡೆ ಸೈಡಲ್ಲಿ ಇಟ್ಕೊಳ್ಳಿ. ಚಿನ್ ಆನ್ ದ ಗ್ರೌಂಡ್. ಶಲಭಾಸನ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. Inhale and exhale. ಕೈನ ರಿಲೀಸ್ ಮಾಡ್ಕೊಳ್ಳಿ. ಮಕರಾಸನದಲ್ಲಿ ರಿಲ್ಯಾಕ್ಸ್ ಆಗಿ ಬ್ರೀತಿಂಗನ್ನು ಅಬ್ಸರ್ವ್ ಮಾಡಿ. ಈಗ ಸ್ಲೋಲಿ ಮೇಲೆ ಬನ್ನಿ. ಸೊ ಭುಜಂಗಾಸನ ಬ್ರೀತಿಂಗು ಮತ್ತು ಶಲಭಾಸನ ಬ್ರೀತಿಂಗ್ ಮಾಡಬೇಕಾದ್ರೆ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು ಅಂತಂದರೆ, ನಿಮ್ಮ ಶೋಲ್ಡರ್ಸ್ ವೈಡ್ ಆಗಿರಬೇಕು. ಭುಜಂಗಾಸನ ಮಾಡಬೇಕಾದ್ರೆ ನೀವು ಬೇಕಾದರೆ ನಿಮ್ಮ ಕಾಲುಗಳನ್ನು, ಟೋಸನ್ನು ಗ್ರಿಪ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಹಿಂದೆ ನಾನು ಇಟ್ಕೊಂಡಿರೋ ಆ ಥರನೂ ಕೂಡ ಇಟ್ಕೋಬೋದು. ಸೊ ಭುಜಂಗಾಸನ ಬ್ರೀತಿಂಗ್ ಮಾಡಬೇಕಾದ್ರೆ ಅವ್ರ ಬ್ಯಾಕ್ ಪೇಯ್ನ್ ಇದ್ದವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಅಸ್ತಮಾ ಪ್ರಾಬ್ಲಮ್ ಇದ್ದರೆ ಭುಜಂಗಾಸನ ಬ್ರೀತಿಂಗ್ ಮಾಡಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಡಯಾಬಿಟೀಸ್ ಇದ್ದರೆ ಅವ್ರಿಗೆ ಕೂಡ ಭುಜಂಗಾಸನ ಬ್ರೀತಿಂಗ್ ಹೆಲ್ಪ್ ಆಗುತ್ತೆ. ಆದರೆ ಡಯಾಬಿಟೀಸ್ ಇದ್ದವರು ಶಲಭಾಸನ ಬ್ರೀತಿಂಗನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ತುಂಬ ಪ್ಯಾಂಕ್ರಿಯಾಸನ ಸ್ಟ್ರೆಸ್ ಮಾಡುತ್ತೆ. ಸೊ ಶಲಭಾಸನ ಬ್ರೀತಿಂಗನ್ನು ಡಯಾಬಿಟೀಸ್ ಇದ್ದವರು ಅಥವಾ ಪ್ಯಾಂಕ್ರಿಯಾ ಪ್ರಾಬ್ಲಮ್ಸ್ ಇದ್ದವರು ಅವಾಯ್ಡ್ ಮಾಡಬೇಕು. ಇಲ್ಲದೆ ಹೋದರೆ ಅದನ್ನು ಯಾರು ಬೇಕಾದರೂ ಮಾಡ್ಬೋದು. ಸೊ ಅದನ್ನು ಮಾಡೋದ್ರಿಂದ ಸಯಾಟಿಕ್ ಪೇಯ್ನ್ ಕಮ್ಮಿ ಆಗುತ್ತೆ. ಹಾಗೆ ನಿಮ್ಮ ತೊಡೆಗಳಿಗೆ ಸ್ಟ್ರೆಂತ್ ಬರುತ್ತೆ. ವೆರಿಕೋಸ್ ವೇನ್ ಇದ್ದವರಿಗೂ ಕೂಡ ಶಲಭಾಸನ ಬ್ರೀತಿಂಗ್ ತುಂಬ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಸಾಕಷ್ಟು ಬ್ರೀತಿಂಗ್ ಎಕ್ಸಸೈಸಸನ್ನು ತಿಳ್ಕೊಂಡಿದ್ದೀವಿ. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸುಪೈನ್ ಹಾಗೆ ಪ್ರೋನ್ ಬ್ರೀತಿಂಗ್ ಪ್ರಾಕ್ಟೀಸಸನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಹೆಚ್ಚಿನ ಯೋಗ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಸ್ತಾರ ಯೂಟ್ಯೂಬ್ ಹೆಲ್ತನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.